ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಕೂಲ ಮಾಡಲಿ. ಪ್ರಿಯ ವೀಕ್ಷಕರೇ, ವಿಶೇಷವಾಗಿ 2023ನೇ ಇಸ್ವಿ ಮುಗಿತಾ ಇದೆ. 2024ನೇ ಇಸ್ವಿ ಆಂಗ್ಲ ವರ್ಷ ಆರಂಭ ಆಗ್ತಾ ಇದೆ. ಇಂಥ ಸಮಯದಲ್ಲಿ 24ನೇ ಇಸ್ವಿಯಲ್ಲಿ ಏನಾದರೂ ಶುಭವಾಗತ್ತಾ, ಮಂಗಲವಾಗತ್ತಾ, ಅಥವಾ 24ನೇ ಇಸ್ವಿಯಲ್ಲಿ ಒದ್ದಾಡ್ತಾ ಇದ್ದೇವೆ, ಹಾಗೆ ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂತಂದರೆ, ಗುರು ಮತ್ತು ಶನಿ, ರಾಹು, ಕೇತು ಇಂತಹ ಗ್ರಹಗಳನ್ನು ಜಾಸ್ತಿಯಾಗಿ ನಾವು ನೋಡಿ ಫಲ ಹೇಳುವಂಥ ಪ್ರಯತ್ನ ಮಾಡ್ತೇವೆ. ನಮಗೆ 9/4/2024ಕ್ಕೆ ವಿಶೇಷವಾಗಿ ಕ್ರೋಧಿ ಸಂವತ್ಸರ, ಯುಗಾದಿ ಸಂವತ್ಸರ ಆರಂಭ ಆಗುತ್ತೆ. ಅನಂತರದಲ್ಲಿ ನಮಗೆ ಯುಗಾದಿಂದ ವಿಶೇಷವಾದಂತಹ ನೂತನವಾದಂಥ ವರ್ಷ ಆಗಿದ್ದಾಗ ಕೂಡ ಆಂಗ್ಲ ವರ್ಷಗಳನ್ನು ನಾವು ಬಳಸ್ತಾ ಇರ್ತೇವೆ. 23ನೇ ಇಸ್ವಿ ಏನೂ ಸಾಧನೆ ಆಗಿಲ್ಲ, 24ನೇ ಇಸ್ವಿಯಲ್ಲಿ ಏನಾದರೂ ಶುಭವಾಗುತ್ತಾ, ಹೀಗೆಲ್ಲ ಯೋಚನೆ ಬರುತ್ತೆ. ಹಾಗಾಗಿ ಗ್ರಹಸ್ಥಿತಿಯನ್ನು ನೋಡಿ ನಾನು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಫಲಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಇದು ಹೇಗೆ ಅಂತಂದರೆ ಗೋಚಾರ ಫಲವೇ. ನಿಮ್ಮ ಜಾತಕ ದಶಾಭುಕ್ತಿ, ನಿಮ್ಮ ವೈಯಕ್ತಿಕವಾದಂಥ ಜಾತಕದ ಮೇಲೆ ಬದಲಾವಣೆಗಳು ಕೂಡ ಇರಬಹುದು. ಆದರೆ ಒಂದು ಹಂತಕ್ಕೆ ಆರಂಭದ ಗ್ರಹಸ್ಥಿತಿ 1/1/2024ಕ್ಕೆ ನೋಡಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಬುಧ ಮತ್ತು ಶುಕ್ರ, ಅನಂತರ ಕುಜ, ಹಾಗೆ ಸಂಕ್ರಾಂತಿ ಅನಂತರದಲ್ಲಿ ರವಿಯೂ ಕೂಡ ನಿಮ್ಮ ರಾಶಿಯಿಂದ 3ನೇ ರಾಶಿಗೆ ಬರ್ತಾನೆ. 4ನೇ ರಾಶಿಯಲ್ಲಿ ಶನಿ, ಚತುರ್ಥ ಶನಿ, ಅರ್ಧಾಷ್ಟಮ ಶನಿ ನಡೀತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಪಂಚಮದಲ್ಲಿ ರಾಹು, ಷಷ್ಠದಲ್ಲಿರುವಂತಹ ಗುರು. ಈ ಗುರುವಿನ ಬಲವೂ ಸ್ವಲ್ಪ ಕಡಿಮೆ ಇದೆ, ಶನಿಯ ಬಲವೂ ಕೂಡ ಕಡಿಮೆ ಇದೆ. ಇನ್ನು ಏಕಾದಶದಲ್ಲಿ ಕೇತು. ಹೀಗೆಲ್ಲ ನಿಮ್ಮ ಟೋಟಲ್ಲಾಗಿ ಓವರಾಲಾಗಿ ಗ್ರಹ ಸ್ಥಿತಿ ಇದೆ. ಹೀಗಿದ್ದಾಗ ಏನಾದರೂ ಶುಭ ಫಲವಾಗುತ್ತಾ ಎಂಬುದನ್ನು ಗಮನಿಸೋಣ. ಯಾಕಂದರೆ ನೋಡಿ, ನಿಮಗೆ ಗುರುವಿನ ಬಲವೂ ಕೂಡ ಆರಂಭದಲ್ಲಿಲ್ಲ, ಹಾಗೆ ಶನಿಯ ಬಲವೂ ಕೂಡ ಆರಂಭದಲ್ಲಿಲ್ಲ. ಎರಡೂ ಬಲ ಇಲ್ಲದೇ ಇದ್ದಾಗ ಏನು ಮಾಡಬೇಕು? ಪಂಚಮದಲ್ಲಿ ರಾಹು, ಅವನು ಅಂತಹ ತೀರ ಬಲಿಷ್ಠವಾದಂಥವನಲ್ಲ. ಹೀಗಿದ್ದಾಗ ಗ್ರಹಸ್ಥಿತಿಯ ಆರಂಭ ನಿಮಗೆ ಆರಂಭದ ದಿವಸದಲ್ಲಿ ಅಂತಹ ತೀರ ಹೇಳಿಕೊಳ್ಳುವಂತಹ ಅನುಕೂಲತೆಗಳನ್ನು ಕೊಡದೇ ಇದ್ದರೂ ಕೂಡ ನೋಡಿ, 1/5/2024 ಅಂದರೆ ಗುರುವು ವೃಷಭ ರಾಶಿಗೆ ಯಾವಾಗ ಹೋಗ್ತಾನೋ ಅನಂತರದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳು, ಸುಮಾರು 10-15 ಬಹಳ ದೊಡ್ಡದಾದಂಥ ಬದಲಾವಣೆಗಳನ್ನು ನೀವು 2024ನೇ ಇಸ್ವಿಯಲ್ಲಿ ನೀವು ಕಾಣಲಿಕ್ಕಿದ್ದೀರಿ. ಅದು ನೋಡೋಣ ಏನೇನು ಆಗುತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ವಿದ್ಯಾರ್ಥಿಗಳ ಜೀವನ ಹೇಗಿದೆ ಎಂಬುದನ್ನು ಗಮನಿಸೋಣ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆರಂಭದ ದಿವಸದಲ್ಲಿ ಸ್ವಲ್ಪ ಜಾಢ್ಯತನ, ಅಂದರೆ ಆಲಸ್ಯತನ, ಅಥವಾ ನಾಳೆ ಮಾಡಿದ್ರಾಯಿತು, ಅಥವಾ ಇನ್ನು ಎಕ್ಸಾಮ್ ಲೇಟ್ ಇದೆಯಲ್ಲ, ಹೀಗೆಲ್ಲ ನಿಮ್ಗೆ ಅನಿಸುತ್ತೆ. ಹಾಗಾಗಿ ಆರಂಭದ ದಿವಸದಲ್ಲಿ ಸ್ವಲ್ಪ ಏರುಪೇರು, ಸ್ವಲ್ಪ ಚಿಂತೆ, ಸ್ವಲ್ಪ ಆತಂಕಗಳು ಇಂತಹದ್ದೇ ಇರಬಹುದು. 5ನೇ ತಿಂಗಳ ನಂತರದಲ್ಲಿ ಇನ್ನೂ ಹೆಚ್ಚಿನದಾದಂತಹ ನಿಮ್ಮ ಮನಸ್ಸಿಗೆ ಓದಬೇಕು ಹೇಳುವಂತಹ ನಿಮ್ಮ ಭವಿಷ್ಯದ ಬಗ್ಗೆನೇ ನಿಮಗೆ ಚಿಂತನೆ ಬರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಹೇಗೆ ಅಂತಂದರೆ ಒಂದೊಂದು ಕ್ಷಣವೂ ಕೂಡ ಬಹಳ ಮುಖ್ಯವಾದಂಥದ್ದು, ಪ್ರತಿಯೊಬ್ಬರಿಗೂ ಹೌದು. ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯೆ ಹೇಳುವಂಥದ್ದು ನಮ್ಮ ಕೈಗೆ ಹಣ ಬಂದ ಮೇಲೆ ಓದಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದೊಂದು ಕ್ಷಣವೂ ಕೂಡ ಹಾಳು ಮಾಡದೇ ಇದ್ದಾಗ ಪ್ರಯತ್ನ ಮಾಡಿ. 5ನೇ ತಿಂಗಳ ಅನಂತರದಲ್ಲಿ ಗುರುವು ವೃಷಭ ರಾಶಿಗೆ ಪ್ರಯಾಣ ಮಾಡಿದ ಅನಂತರದಲ್ಲಿ ನಿಮಗೆ ಬಹಳ ಉತ್ತಮವಾದಂಥ ಫಲಿತಾಂಶಗಳನ್ನು ಗುರುವು ಕೂಡ ನೀಡಲಿದ್ದಾನೆ. ಆದರೆ ಸ್ವಲ್ಪ ಆರಂಭದ ದಿವಸದಲ್ಲಿ ಸ್ವಲ್ಪ ಚೂರು ಹಿಂದೆ ಮುಂದೆ ಬರಬಹುದು. ಹಾಗಾಗಿ ಸ್ವಲ್ಪ ಪ್ರಯತ್ನಗಳನ್ನು ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದಂಥವರಿಗೆ, ಟೀಚಿಂಗ್ ಪ್ರೊಫೆಷನಲ್ ಇದ್ದಂಥವರಿಗೆ, ಇಂಥವರಿಗೆಲ್ಲ ಈ ವರ್ಷ ಓವರಲ್ ಆಗಿ ಚೆನ್ನಾಗಿದೆ ಅಂತ ಹೇಳಬಹುದು. ನಿಮ್ಮ ಹೆಚ್ಚಿನದಾದಂಥ ಅನುಕೂಲತೆಗಳು, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು, ಏನಾದರೂ ಸ್ವಲ್ಪ ಪ್ರಮೋಷನ್ ಆಗ್ಬೋದು. ಮತ್ತು ಇದ್ದಕ್ಕಿದ್ದ ಹಾಗೆ ಏನಾದರೂ ನನಗೆ ಗೌರ್ಮೆಂಟ್ ಆಗುತ್ತಾ ಅಥವಾ ಪ್ರೈವೇಟ್ ಆಗುತ್ತಾ, ಬಹಳ ಜನ ಪ್ರಯತ್ನ ಮಾಡ್ತಾ ಇರ್ತೀರಿ, ಎಡೆಡ್ ಸ್ಕೂಲಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀರಿ. ಅಂಥವರಿಗೆಲ್ಲ ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು ಗುರುವು ಕೂಡ ಕೊಡ್ತಾನೆ. ಓವರಾಲ್ ಆಗಿ ಬುಧನೂ ಗುರು ಎರಡೂ ಗ್ರಹಗಳು ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅಭಿವೃದ್ಧಿ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವಂತಹ ಪ್ರಯತ್ನಗಳಾಗುತ್ತೆ. ಬಹಳ ಮುಖ್ಯವಾಗಿ ಬಹಳ ಚಿಂತೆ ಆಗಿದೆ ಈ ರಾಶಿಯವರಿಗೆ. ನೋಡಿ, ಬಹುಶಃ ನಿಮಗೂ ಹಾಗಿದ್ದರೆ ನಿಮಗಿರಬಹುದು, ಅಥವಾ ನಿಮ್ಮ ಮಕ್ಕಳಿಗಿರಬಹುದು, ಯಾರಿಗಾದರೂ ಮನೆಯಲ್ಲಿ ಯಾಕೋ ಮಂಗಲ ವಾತಾವರಣಗಳಾಗ್ತಾ ಇಲ್ಲ, ಮದುವೆ ಮೊದಲಾದಂತಹ ಕೆಲಸಗಳು ಯಾವುದೂ ನಡೀತಾ ಇಲ್ಲ. ಇಂಥವರಿಗೆ ಒಂದು ವಿಶೇಷವಾದಂಥದ್ದು ಏನಪ್ಪ ಅಂತಂದರೆ 5ನೇ ತಿಂಗಳ ಅನಂತರದಲ್ಲಿ ವಿವಾಹಕ್ಕೆ ವಧುವಿಗೆ ವರನಿಗೆ ಇಬ್ಬರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಹಾಗಾಗಿ 5ನೇ ತಿಂಗಳ ಅನಂತರದಲ್ಲಿ ಪ್ರಯತ್ನ ಮಾಡಿ. ಆ ಪ್ರಯತ್ನ ರಾಶಿಯನ್ನು ಗುರು ನೋಡ್ತಾ ಇರ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ರಾಶಿಯಿಂದ
ಸಪ್ತಮ ರಾಶಿಯಲ್ಲಿ ಗುರು ಇದ್ದರೆ ಅಥವಾ ರಾಶಿಗೆ ಗುರುವಿನ ದೃಷ್ಟಿ ಬಂದರೆ ವಿವಾಹಕ್ಕೆ ಅನುಕೂಲತೆಗಳು ಬರುತ್ತೆ. ನೋಡಿ, ಜಾತಕ ನೋಡುವಾಗೂ ಕೂಡ ಸಪ್ತಮಾಧಿಪತಿಯ ದಶಾಭುಕ್ತಿಗಳು ಗುರು ಮತ್ತು ಶುಕ್ರ ಕುಜನ ಬಲ ಬಂದಾಗ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಚೆನ್ನಾಗಾಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ವಿವಾಹ ಪ್ರಯತ್ನ ಮಾಡ್ತಾ ಇರಿ. ಪ್ರಯತ್ನ ಮಾಡೋದು ಬೇಡ ಅಂತಲ್ಲ, ಆದರೂ ಕೂಡ ಪ್ರಯತ್ನಗಳೇನು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ 5ನೇ ತಿಂಗಳ ಅನಂತರದಲ್ಲಿ ಆಗುವಂಥ ಚಾನ್ಸಸ್ಸು ಬಹಳ ಮಟ್ಟಿಗಿದೆ ಅಂಥೇಳಿ ಹೇಳಬಹುದು. ಇನ್ನು ಹಣಕಾಸು ಹೇಗಪ್ಪ ಈ ವರ್ಷದಲ್ಲಿ, ಏನಾದರೂ ನನಗೆ ಆದಾಯ ಲಾಭಾಂಶ ಇದೆಯಾ ಅಂತ ನೋಡ್ಲಿಕ್ಕೆ ಹೋದರೆ ಧನಕಾರಕನಾದಂಥ ಶುಕ್ರ ಒಂದೊಂದು ತಿಂಗಳಿಗೂ ಕೂಡ ಚೇಂಜ್ ಆಗ್ತಾನೆ. ವರ್ಷದ ಆರಂಭದ ದಿವಸದಲ್ಲೇ 2ನೇ ರಾಶಿಯಲ್ಲಿರ್ತಾನೆ. ಅಂದರೆ ಧರ್ಮದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟಕ್ಕೆ ಹಣಕಾಸು ಹೆಚ್ಚಿನದಾದಂತಹ ಅನುಕೂಲತೆಗಳನ್ನು ಕೊಡುವಂತಹ ಪ್ರಯತ್ನ ಆಗುತ್ತೆ. ನೋಡಿ, ಇನ್ನು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದದವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಿಮಗೆ ನಕ್ಷತ್ರ ಪರಿಹಾರಗಳು ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ಶುಭವಾಗುತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ಹಾಗಾಗಿ ಆರಂಭದ ದಿವಸದಿಂದನೂ ಕೂಡ ಕೊನೆಯವರೆಗೂ ಕೂಡ ಆರ್ಥಿಕವಾಗಿ ಏನು ಅಂತಹ ಚಿಂತೆ ಆಗುವುದಿಲ್ಲ. ಹಣಕಾಸು ಪ್ರತಿ ತಿಂಗಳೂ ಕೂಡ ನಿಮಗೆ ಖರ್ಚೆಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಆದಂತಹ ಅನುಕೂಲತವಾಗಿ ಬರುತ್ತೆ. ಹಾಗಾಗಿ ಹಣಕಾಸಿಗೇನು ಅಂತಹ ತೀರ ಪರದಾಟ ಇಲ್ಲ. ಇನ್ನು ಒಂದು ಹಂತಕ್ಕೆ ಸಾಲ ವಗೈರೆ ಏನೇನು ತೊಂದರೆಗಳಿದೆಯೋ ಅದನ್ನೆಲ್ಲ ಸ್ವಲ್ಪ ಈ ವರ್ಷದಲ್ಲಿ ಮುಗಿಸುವಂತಹ ಒಂದು ಪ್ರಯತ್ನ ಮಾಡಿಕೊಳ್ಬಹುದು ನೀವು. ಅದು ಉತ್ತಮವಾದಂಥದ್ದೇ ಇದೆ. ಇನ್ನು ಪ್ರಗತಿಪರವಾದಂತಹ ಒಂದು ಜೀವನ ಈ ವರ್ಷ ಹೇಗೆ ಅಂತಂದರೆ ಪ್ರಗತಿ. 2023ರಲ್ಲಿ ಯಾವ್ಯಾವ ಕೆಲಸಗಳಾಗಲಿಲ್ವೋ, ಪೆಂಡಿಂಗ್ ಇತ್ತೋ ಅಂಥ ಎಲ್ಲ ಕೆಲಸಗಳನ್ನು ಕೂಡ ಮುಂದುವರಿಸ್ಕೊಂಡು ಹೋಗುವಂತಹ ಪ್ರಯತ್ನ ಅಥವಾ ನೀವೇ ಅದನ್ನು ಡೆವಲಪ್ ಮಾಡುವಂಥ ಪ್ರಯತ್ನ, ಏನೋ ಒಂದು ಕಡೆ ನಿಮಗೆ ಸಿಗುವಂತಹ ಚಾನ್ಸಸ್ಸು ಬಹಳ ಮುಖ್ಯವಾಗಿದೆ. ಹಾಗಾಗಿ ಆರ್ಥಿಕವಾದಂತಹ ಪ್ರಯತ್ನ, ಆರ್ಥಿಕವಾದಂತಹ ಪ್ರಗತಿಯಲ್ಲಿ ನೀವು ಯಾವ್ಯಾವುದು ಕೆಲಸ, ಉದಾಹರಣೆಗೆ ಯಾವುದೋ ಒಂದು ಜಾಗ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೆ, ಇನ್ನು 10 ಲಕ್ಷ ಇದು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೇನೆ, ಇಂಥವರಿಗೆಲ್ಲ ಬಹಳ ಶುಭವಾಗಿದೆ ಅಂತ ಹೇಳಬಹುದು. ನೋಡಿ, ಈ ಓವರಾಲ್ ಆಗಿ ಒಂದು 5 ಬಹಳ ಮುಖ್ಯವಾದಂತಹ ಬಿಸ್ನೆಸ್ ಮಾಡೋವರಿಗೆ ಶುಭ ಅಂತಂದರೆ, ಒಂದನೇದು ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಅವರಿಗೆ, 2ನೇದಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರ ಅವರಿಗೆ, 3ನೇದಾಗಿ ರಾಜಕೀಯ ವ್ಯಕ್ತಿಗಳಿಗೆ, 4ನೇದಾಗಿ ಧಾರ್ಮಿಕವಾದಂಥ ಮುಖಂಡರಿಗೆ, ಧಾರ್ಮಿಕ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವರಿಗೆ, 5ನೇದಾಗಿ ಬಹಳ ಮುಖ್ಯವಾಗಿ ಕೃಷಿಕರಿಗೆ. ಯಾರೊಬ್ಬರು ಹಿಂದಿನ ಸಲ ಕೇಳಿದ್ರು ಕೃಷಿಕರಿಗೇನು ಹೇಳ್ತಾನೇ ಇಲ್ಲಲ್ಲ ಅಂಥೇಳಿ. ಆದರೆ ಈ ವರ್ಷದಲ್ಲಿ 2024ನೇ ಇಸ್ವಿಯಲ್ಲಿ ಕೃಷಿಕರಿಗೆ ಬಹಳ ಉತ್ತಮವಾದಂತಹ ಫಲಿತಾಂಶ ಎರಡೂ ಕೊಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಕೃಷಿ ಭೂಮಿಯ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಅದೇ ಥರ ನೀವು ಹಾಕುವಂತಹ ಫಸಲು ಕೂಡ ಬಹಳ ಉತ್ತಮವಾಗಿ ಬರುತ್ತೆ ಈ ರಾಶಿಯವರಿಗೆ. ಹಾಗಾಗಿ ಕೃಷಿಕರಿಗನಕ ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು. ಇನ್ನು ಆರೋಗ್ಯ ಹೇಗಿದೆಯಪ್ಪ ಅಂತಂದರೆ, ಆರೋಗ್ಯಕ್ಕೆ ಸ್ವಲ್ಪ ನಿಮ್ಮ ಒತ್ತಡಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ನಿಮಗೆ ಸಮಾಧಾನ ಹೇಳುವಂಥದ್ದು ಬರ್ತಾ ಇಲ್ಲ. ಎಲ್ಲ ಇದೆ, ಆದರೂ ಕೂಡ ಯಾಕೋ ಒಂದು ತಲೆನೋವು, ಕೆಲಸಕ್ಕೆ ಮುಂದೆ ಹೋಗ್ತಾನೆ ಆದರೆ ಕೆಲಸ ಸಂಪೂರ್ಣವಾಗಿ ಬರ್ತಾ ಇಲ್ಲ. ಹಾಗಾಗಿ ಆರಂಭದ ದಿವಸ ಏನಿದೆಯಲ್ವಾ, ಇದು ಸ್ವಲ್ಪ ಒದ್ದಾಟ ಅಂತ ಅನಿಸಿದ್ರೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಯೋಗ ಧ್ಯಾನಗಳ ಕಡೆಗೆ ನೀವು ಹೋಗುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂತಂದರೆ ನಿಮ್ಮ ಮನಸ್ಸಿನ ಮೇಲೆ ಎಲ್ಲ ಆರೋಗ್ಯ ನಿಂತ್ಕೊಂಡಿದೆ. ಹಾಗಾಗಿ ಆರೋಗ್ಯಕ್ಕೆ ಈ ವರ್ಷದಲ್ಲಿ ಒಂದು 5-6 ಅನಾರೋಗ್ಯ ಇದ್ದಂಥವರು ಪರಿಹಾರ ಮಾಡಿಕೊಳ್ಳಿ. 1ನೇದಾಗಿ ಸ್ವಲ್ಪ ಮಟ್ಟಿಗೆ ಮೂಳೆ ಸಂಬಂಧವಾದ ತೊಂದರೆ ಇದ್ದಂಥವರು, 2ನೇದಾಗಿ ಸ್ವಲ್ಪ ಉಸಿರಾಟಕ್ಕೆ, ಈ ರಾಶಿಯವರಿಗೆ ಏನಾದರೂ ಉಸಿರಾಟದ ಸಮಸ್ಯೆಗಳೇನಾದರೂ ಇದ್ದರೆ, 4ನೇದಾಗಿ ಚರ್ಮದ ಸಂಬಂಧವಾದಂಥ ತೊಂದರೆಗಳಿದ್ದರೆ, ಏನಾದರೂ ಸ್ಕಿನ್ ಅಲರ್ಜಿ ಆಗುವಂಥದ್ದು ಅಥವಾ ಹಾಕ್ಷೆ ಆಗುತ್ತೆ, ಯಾಕೋ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ, ಇಂತಹ ಅಲರ್ಜಿಗಳಿದ್ದರೆ, ಅಲರ್ಜಿ ಬೇರೆ ಬೇರೆ ಥರ ಅಲರ್ಜಿಗಳಿರುತ್ತೆ. ಹಾಗಾಗಿ ಯಾವುದೇ ಇದ್ದರೂ ಕೂಡ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಹಾಗೆ 4ನೇದಾಗಿ ಏನಾದರೂ ಕೂಡ ಹಲ್ಲಿನ ಸಂಬಂಧವಾದ ತೊಂದರೆಗಳು ಬಂದಿದ್ದರೆ, 5ನೇದಾಗಿ ಜೀರ್ಣಕ್ರಿಯೆ ತೊಂದರೆ, ಇದು 5 ಅನಾರೋಗ್ಯ ಇದ್ದವರು ಚಿಕಿತ್ಸೆಯ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ. ಎಲ್ಲ ರೀತಿಯಾದಂತಹ ನಾವು ಹೇಳುವಂಥದ್ದು ಗ್ರಹ ಚಿಕಿತ್ಸೆ ಅಂತ, ಇದು ಒಂದು ಚಿಕಿತ್ಸೆಯೇ. ನೀವು ಎಷ್ಟಾಗುತ್ತೋ ಅಷ್ಟು ನವಗ್ರಹಗಳನ್ನು ಪೂಜೆ, ಪ್ರಾರ್ಥನೆ, ನಮಸ್ಕಾರ ಮಾಡಿದರೆ ಇದೂ ಒಂಥರ ಚಿಕಿತ್ಸೆಯೇ. ಆದರೆ ಅನೇಕ ರೀತಿಯಾದಂಥ ಚಿಕಿತ್ಸೆಗಳಿದ್ದಾವೆ. ಒಟ್ಟಿನಲ್ಲಿ ಈ ಗ್ರಹ ಚಿಕಿತ್ಸೆಯೂ ಕೂಡ ಬಹಳ ಉತ್ತಮವಾದದ್ದೇ. ಹಾಗಾಗಿ ನಕ್ಷತ್ರ ಪರಿಹಾರಗಳನ್ನು ಕೊನೆಗೆ ಹೇಳ್ತೇವೆ. ಇದು 5 ತೊಂದರೆ ಇದ್ದಂಥವರು ಅನಾರೋಗ್ಯ ಇದ್ದರೆ ಔಷಧಿ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಇನ್ನು ನೋಡಿ, ಉದ್ಯೋಗ ಬದಲಾವಣೆ ಆಗ್ತದೆಯಾ ಅಂತ ನೋಡ್ಲಿಕ್ಕೆ ಹೋದರೆ ಉದ್ಯೋಗದಲ್ಲಿ ಪ್ರಗತಿಯೇ ಕಾಣ್ತಾ ಇದ್ದೀರಿ ನೀವು. ಆದರೆ 5ನೇ ತಿಂಗಳ ಅನಂತರದಲ್ಲಿ ನೀವೇನಾದರೂ ನೂತನವಾದಂಥ ಪ್ಲ್ಯಾನ್ ಮಾಡೋದಿದ್ದರೆ ಅಥವಾ ಏನೋ ಒಂದು ಬಿಸ್ನೆಸ್ ಆರಂಭ ಮಾಡಬೇಕು ಅಂತಿದ್ದರೆ ಅಂತಹ ಬಿಸ್ನೆಸ್ಸಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಆಗುತ್ತೆ. ಬಹಳ ಉತ್ತಮವಾದಂಥದ್ದು. ಎಷ್ಟೋ ಜನ ಸ್ವಂತ ಉದ್ಯೋಗ 2023ನೇ ಇಸ್ವಿಯಲ್ಲಿ ಆಗಿಲ್ಲ, 24ರಲ್ಲಾರು ಆಗುತ್ತಾ ಅಂತಂದರೆ ನಿಮಗೂ ಪರವಾಗಿಲ್ಲ. ಯಾಕಂದರೆ ಮೇ ಅನಂತರದಲ್ಲಿ ಗುರುಬಲ ಬರ್ತದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಶುಕ್ರನೂ ಕೂಡ ಆವಾಗ ಚೇಂಜ್ ಆಗ್ತಾ ಇರ್ತಾನೆ ಒಂದೊಂದು ತಿಂಗಳಕ್ಕೆ. ಹಾಗಾಗಿ ಗುರು ಶುಕ್ರರ ಒಂದು ಅನುಕೂಲ ಅನುಗ್ರಹವೋ ಗೊತ್ತಿಲ್ಲ. ಒಟ್ಟಿನ ಸ್ವಂತ ಉದ್ಯೋಗಗಳನ್ನು ಕೂಡ ನೀವು ಮಾಡಿ. ಆ ಆಲ್ಮೋಸ್ಟ್ ಸ್ವಂತ ಉದ್ಯೋಗದವರೇ ಈ ರಾಶಿಯವರು. ಒಂದು ಸ್ವಂತ ಉದ್ಯೋಗ ಅಥವಾ ರಾಜಕೀಯ ಅಥವಾ ಬಿಸ್ನೆಸ್ಸು ಅಥವಾ ದೊಡ್ಡ ದೊಡ್ಡ ಕಂಪ್ನಿಯ ಓನರು. ಯಾಕಂದರೆ ಅನುರಾಧ ನಕ್ಷತ್ರದವರೆಲ್ಲ ನೋಡ್ಲಿಕ್ಕೆ ಹೋದರೆ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಕಂಪ್ನಿ ಓನರು. ಹಾಗಾಗಿ ಇಂಥವರು ಭಾರಿ ಜನ ಇರ್ತೀರಿ. ಒಟ್ಟಿನಲ್ಲಿ ಸ್ವಂತ ಉದ್ಯೋಗಗಳನ್ನು ಕೂಡ ಆರಂಭ ಮಾಡಿ, ಮೇ ಅನಂತರದಲ್ಲಿ ಮಾಡಿ. ಅದು ಕೂಡ ನಿಮಗೆ ಬಹಳ ರೀತಿಯಾದಂಥ ಯಶಸ್ಸನ್ನು ಕೊಡುತ್ತೆ.
ಇನ್ನು ಪರ್ಮನೆಂಟ್ ಆಗ್ತಾ ಇಲ್ಲ, ಬಹಳ ವರ್ಷದಿಂದ ಒದ್ದಾಡ್ತಾ ಇದ್ದೀನಿ, ಗೌರ್ಮೆಂಟಿಂದ ಏನಾದ್ರು ಸವಲತ್ತು ಸಿಗುತ್ತಾ ಅಂತಂದರೆ ಅಂಥವು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಈ ವರ್ಷದಲ್ಲಿ ನೀವೇನಂತಂದರೆ ತೀರಾ ಗಾಬರಿಯಾಗಿ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ನಿಧಾನವೇ ಪ್ರಧಾನ. ಎಷ್ಟು ನಿಧಾನವಾಗಿ ಮಾಡ್ತೀರೋ, ಎಷ್ಟು ಯೋಜನೆ ಮಾಡ್ತೀರೋ, ಎಷ್ಟು ಲಾಭ ನಷ್ಟಗಳನ್ನು ನೋಡಿ ಮಾಡ್ತೀರೋ ಅದು ಬಹಳ ಉತ್ತಮವಾದಂಥ ಒಂದು ಸ್ಥಿತಿಗತಿಗೆ ಬರುತ್ತೆ. ಮತ್ತು ಬಹಳ ಮುಖ್ಯವಾಗಿ ಹೂವಿನ ವ್ಯವಹಾರ ಮಾಡೋರಿಗೆ ಬಹಳ ಹೆಚ್ಚಿನದಾದಂಥ ಬೇಡಿಕೆಗಳು ಕೂಡ ಬರುತ್ತೆ. ಮತ್ತು ಕೃಷಿಯ ಭೂಮಿಗೆ ಹೆಚ್ಚಿನದಾದಂಥ ಬೇಡಿಕೆಗಳು ಕೂಡ ಬರುತ್ತೆ. ಹಾಗಾಗಿ ಆದಷ್ಟು ಕೃಷಿಯ ಬಗ್ಗೆ ಹೆಚ್ಚಿನದಾದಂತಹ ಗಮನವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಮಕ್ಕಳ ವಿಷಯದಲ್ಲಿ ಹೇಗಪ್ಪ ಅಂತಂದರೆ ಸಂತಾನ ಆಗದೇ ಇದ್ದವರಿಗೆ ಸಂತಾನವು ಕೂಡ ಲಭಿಸುವಂತಹ ಅವಕಾಶಗಳಿದೆ. ಸಂತಾನ ಲಭಿಸುತ್ತೆ. ಇನ್ನು ಅಲ್ಪ ಸ್ವಲ್ಪ ಮಕ್ಕಳಾಗಿದ್ದಾರೆ, ಮಕ್ಕಳು ಯಾಕೋ ಹುಷಾರಿರುವುದಿಲ್ಲ, ತೊಂದರೆ ಇದೆ, ಬಾಲಗ್ರಹ ದೋಷ ಹೀಗೆಲ್ಲ ಇದ್ದಂಥವರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹನುಮಂತ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಸಂತಾನಾದಿ ಸೌಖ್ಯಗಳನ್ನು ಕೂಡ ಗುರು ನಿಮಗೆ ನೀಡಲಿಕ್ಕಿದ್ದಾನೆ. ಇನ್ನು ಅನೇಕ ಸವಾಲುಗಳನ್ನು ನೀವು ಎದುರಿಸಿದಿರಿ ಜೀವನದಲ್ಲಿ. ಎಷ್ಟೆಷ್ಟು ಸವಾಲು ಎದುರಿಸಿದಿರಿ ಗೊತ್ತಿಲ್ಲ. ಯಾಕಂದರೆ 2023ರಲ್ಲಿ ಶನಿ ಬಲವೂ ಇರಲಿಲ್ಲ, ಗುರುಬಲವೂ ಇರಲಿಲ್ಲ. ನಿಮಗೆ ಒಂಥರ ಜಂಜಾಟ ಆಗತ್ತೆ ಇಲ್ಲ ಇವತ್ತು ನಾಳೆಗೆ ಆಗಿಬಿಡತ್ತೆ ಅನಿಸುವಂಥದ್ದು ಕೊನೆಯ ಹಂತಕ್ಕೆ ಹೋಗಿ ನಿಂತು ಬಿಡುತ್ತೆ. ಹಾಗಾಗಿ ಇಂತಹ ಜಂಜಾಟ, ಇಂತಹ ಸಮಸ್ಯೆಗಳು, ಇಂತಹ ವ್ಯವಸ್ಥೆಗಳೆಲ್ಲ ಅಲ್ಪ ಸ್ವಲ್ಪ ನಿಮಗೆ ಕಿರಿಕಿರಿ ಕೊಡ್ತಾ ಇದೆ. ಅದು ಸ್ವಲ್ಪ ತೊಂದರೆಯಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ. ಆ ಸವಾಲನ್ನು ನೀವು ಎದುರಿಸಿ ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿ ಏನೇ ಸವಾಲು ಬರಲಿ, ಯಾವುದೇ ಸಮಸ್ಯೆಗಳು ಬರಲಿ, ಎದುರಿಸ್ಕೊಂಡು ಮುಂದೆ ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಸೋದರರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಇದು ಬಹಳ ಮುಖ್ಯವಾಗಿ. ನೋಡಿ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅಣ್ಣ ತಮ್ಮನಿಗೆ ಕಿರಿಕಿರಿ, ಯಾವುದೊಂದು ಸಣ್ಣ ಪುಟ್ಟ ಜಮೀನಿದ್ರೆ ಕಿರಿಕಿರಿ ಆಗುತ್ತೆ. ಇಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರ ಹೋಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿಯಾಗುವಂಥದ್ದು, ನಿಮಗೇನೇನು ಬೇಕೋ ಅಂತಹ ಎಲ್ಲ ರೀತಿಯಾದಂಥ ಉತ್ತಮವಾದಂತಹ ಸ್ಥಿತಿಗತಿಗಳನ್ನು ಕೂಡ ನಿಮ್ಮ ಸಹೋದರರಿಂದ ನೀವು ಪಡೆಯಬಹುದು. ನೀವು ಕೂಡ ಅವರಿಗೆ ಸಹಾಯ ಸಹಕಾರಗಳನ್ನು ಮಾಡಿ. ಪರಸ್ಪರಂ ಭಾವಯಂತ ಶ್ರೇಯಮಮಾಪ್ಸ್ಯಥ. ಇವತ್ತಿನ ದಿವಸ ದೊಡ್ಡದಾದಂಥ ಅವಿಭಕ್ತವಾದಂಥ ಕುಟುಂಬ ಇಲ್ಲ. 2 ಜನ 3 ಜನ 4 ಜನ ಹೀಗಾಗಿಬಿಟ್ಟಿದೆ. ಹಾಗಾಗಿ ಅವಿಭಕ್ತ ಕುಟುಂಬದ ಸಹೋದರರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯೂ ಕೂಡ ಇದೆ. ಒಗ್ಗಟ್ಟೇ ಬಲ, ಇದನ್ನು ಮರಿಬಾರದು ಅಂತ ಹೇಳ್ತಾ, ಮತ್ತು ಕೊಟ್ಟಂಥ ಹಣ ಈ ವರ್ಷದಲ್ಲಿ ವಾಪಸ್ ಬರುವಂಥದ್ದು. ಯಾಕಂದರೆ ಬಹಳ ಜನಕ್ಕೆ ಇದು ಸಮಸ್ಯೆಗಳಿದ್ದಾವೆ ಅಲ್ವಾ. ಎಷ್ಟೋ ಜನಕ್ಕೆ ಹಣ ಕೊಡ್ತೀರಿ, ಸಮಸ್ಯೆ ಮಾಡಿಕೊಡ್ತೀರಿ, ಏನೋ ಒಂಥರ ಕಿರಿಕಿರಿ ಆಗಿಬಿಡುತ್ತೆ, ಏನೋ ಒಂಥರ ಸಮಾಧಾನ ಇರುವುದಿಲ್ಲ. ಹಾಗೆ ಕೊಟ್ಟಂಥ ಹಣ ಈ ತಿಂಗಳಲ್ಲಿ ನಿಮ್ಗೆ ಈ ವರ್ಷದಲ್ಲಿ ಓವರಾಲ್ ಆಗಿ ವಾಪಸ್ ಬರುವಂಥ ಸಾಧ್ಯತೆಗಳು ಜನವರಿ ಫೆಬ್ರವರಿಯಲ್ಲಿ ಸ್ವಲ್ಪ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಇನ್ನು ವಿದೇಶಿ ಬಂಡವಾಳ ಅಥವಾ ವಿದೇಶಿ ಹೂಡಿಕೆಗಳು ಅಥವಾ ಶೇರಿನಲ್ಲಿ ಹಾಕುವಂಥವರಿಗೆಲ್ಲ ಅಷ್ಟು ಅನುಕೂಲ ಅಲ್ಲ ಅಂಥೇಳಿ ಹೇಳ್ತೇನೆ. ಹಾಗಾಗಿ ಶೇರಿನ ವ್ಯವಹಾರ ಮಾಡೋರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋರು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಈ ವರ್ಷದ ಆರಂಭದಲ್ಲೂ ಕೂಡ ಹಾಗೆ, ಅನಂತರದಲ್ಲಿ ಮಧ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಇನ್ನು ನೋಡಿ, ಮಾಧ್ಯಮ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯ ಅವಕಾಶಗಳು ಹೀಗೆಲ್ಲ ಸಿಗುತ್ತೆ. ಮತ್ತು ಒಂದು ಪ್ರಭಾವ ವ್ಯಕ್ತಿಗಳ ನಿಮಗೆ ಪರಿಚಯ ವ್ಯವಸ್ಥೆಗಳು ಕೂಡ ಈ ವರ್ಷದಲ್ಲಾಗುತ್ತೆ. ಆ ಪ್ರಭಾವ ವ್ಯಕ್ತಿಗಳಿಂದ ನಿಮಗೂ ಕೂಡ ಹೆಚ್ಚಿನದಾದಂತಹ ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳು ಮತ್ತು ನಿಮ್ಮ ಡೆವಲಪ್ ಆಗುವಂಥ ಅವಕಾಶಗಳ ಕಡೆಗೆ ಹೋಗ್ತೀರಿ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ನಮಗೆ ಯಾವುದೋ ಒಂದು ದಾರಿಯೇ ಕಾಣೋದಿಲ್ಲ. ನಾವೆಲ್ಲೋ ಒಂದು ಗುರಿ ಮುಟ್ಟಬೇಕು ಅಂತಂದರೆ, ಮೆಜೆಸ್ಟಿಕ್ಗೆ ಹೋಗಬೇಕು ಅಂತಂದರೆ ದಾರಿ ಗೊತ್ತಿರಬೇಕು, ಯಾವ್ಯಾವ ದಾರಿ ಅಂತ. ಅಥವಾ ಒಂದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ದಾರಿ ಗೊತ್ತಿರಬೇಕು, ತಿರುಪತಿಗೆ ಹೋಗಿ ದಾರಿ ಗೊತ್ತಿರಬೇಕು. ಆ ದಾರಿ ಹೇಳುವಂಥ ತೋರಿಸ್ಲಿಕ್ಕೆ ನಮಗೆ ಇವತ್ತಿನ ದಿವಸ ಮ್ಯಾಪ್ ಇದೆ. ಅದೇ ತರಹ ಪ್ರತಿಯೊಂದು ವ್ಯವಹಾರ, ಪ್ರತಿಯೊಂದು ವಿಷಯದಲ್ಲೂ ಯಾವುದರ ಒಂದು ಸ್ವಲ್ಪದಾದ ನಮಗೆ ಗುರು ಹೇಳುವಂಥದ್ದು ಬೇಕಾಗುತ್ತೆ. ಹಾಗಂತಹ ಮಾರ್ಗದರ್ಶಕರು, ಗುರುಗಳು ಅಥವಾ ನಿಮಗೆ ಹೆಚ್ಚಿನದಾದಂತಹ ಒಂದು ಅಭಿವೃದ್ಧಿ ಕೊಡುವಂಥ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಗೃಹಿಣಿಯರಿಗನಕ ಈ ವರ್ಷ ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು. ನೋಡಿ, ಗುರು ಸಪ್ತಮ ರಾಶಿಗೆ ಹೋದಾಗ ಶುಕ್ರನ ರಾಶಿ, ಹಾಗಾಗಿ ಮನೆಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು. ಮತ್ತು ಏನಾದರೂ ಹೈನುಗಾರಿಕೆ ಇದ್ದರೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಪಡಿಸುವಂಥದ್ದು. ಎಷ್ಟೋ ಜನ ಇವತ್ತಿನ ದಿವಸ ಹಸುವನ್ನು ಪೂಜೆ ಮಾಡ್ತಾರೆ, ಹಸುವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಅದರ ಹಾಲಿಂದನೇ ತನ್ಮೂಲಕವಾಗಿ ಜೀವನ ಮಾಡಿಕೊಳ್ತಾ ಇದ್ದಾರೆ. ಇದು ಹೇಗೆ ಅಂತಂದರೆ ಆ ಗೋಮಾತೆ ಅನುಗ್ರಹ. ಹಾಗಾಗಿ ಹೈನುಗಾರಿಕೆ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ. ಮತ್ತು ಗೃಹಿಣಿಯರಿಗೆ ಮನೆಗೆ ನೂತನವಾದಂಥ ಪೇಂಟ್ ಮಾಡಿಸುವಂಥದ್ದು, ಮನೆಗೇನೋ ಒಂದು ನೂತನವಾದ ತೆಗೆದುಕೊಂಬರುವಂಥದ್ದು, ಒಂದು ಅತಿಥಿಯನ್ನು ಬರಮಾಡಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಗೃಹಿಣಿಯರಿಗೆ ಬಹಳ ಶುಭ ಇದೆ ಅಂತ ಹೇಳಬಹುದು. ಇನ್ನು ಸ್ವಲ್ಪ ಶತ್ರು ಭಯ, ನಿಮಗೆ ಯಾವಾಗೂ ಕೂಡ ನೀವು ದೊಡ್ಡ ವ್ಯಕ್ತಿಗಳಾದದ್ದರಿಂದ ಬಹಳ ಶತ್ರುಗಳು, ಹಿತಶತ್ರುಗಳು ಇದ್ದಾರೆ, ಹೊರಗಡೆ ಶತ್ರುಗಳು ಇದ್ದಾರೆ. ಹಾಗಾಗಿ ಶತ್ರುಗಳ ಸಂಬಂಧವಾದಂಥ ಬಹಳ ತೊಂದರೆಗಳೇ ಇದ್ದಾವೆ, ಸ್ವಲ್ಪ ಅಂತಲ್ಲ. ಹಾಗಾಗಿ ಅಂಥ ಶತ್ರುಗಳು ಸಮಸ್ಯೆ ಏನೇನಿದೆ ಅದೆಲ್ಲ ದೂರ ಕೊನೆಗೆ ಆಗ್ತದೆ. ನಿಮಗೆ ಆರಂಭದ ದಿವಸದಲ್ಲಿ ಆಗದೇ ಇದ್ದರೂ ಕೂಡ ಕೊನೆಗೆ ಅವಕಾಶ ರೀತಿಯಾಗಿ ಆಗುತ್ತೆ.
ಮತ್ತು ಓವರಾಲಾಗಿ ನಿಮಗೆ ದೈವ ಬಲ ಬರುವಂಥದ್ದು 5ನೇ ತಿಂಗಳ ಅನಂತರದಲ್ಲಿ. ಹಾಗಾಗಿ ಆ ದೈವ ಬಲ ಬಂದಾಗ ಎಲ್ಲ ಬಲವೂ ಕೂಡ ಬರುತ್ತೆ. ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವಬಲಂತ ದೇವ ಲಕ್ಷ್ಮೀಪತೆ ತೇಂಘ್ರಿಯುಗಂ ಸ್ಮರಾಮಿ. ವಿಶೇಷವಾಗಿ ಲಕ್ಷ್ಮೀ ಅನುಗ್ರಹ ಆಗಬೇಕಾ, ದೈವ ಬಲ ಬರಬೇಕು ನಿಮಗೆ. ಹಾಗಾಗಿ ಅಂತಹ ಲಕ್ಷ್ಮೀನಾರಾಯಣ ಯೋಗವೂ ಕೂಡ ಆರಂಭದಲ್ಲಾಗುತ್ತದೆ. ಕೊನೆಗೆ ಅದೇ ಹೆಚ್ಚಿನದಾಗಿ ಬೆಳೀತಾ ಹೋಗಲಿ. ಹಾಗಾಗಿ ದೈವ ಬಲ ಇದೆ. 5ನೇ ತಿಂಗಳ ಅನಂತರದಲ್ಲಿ ಬಹಳ ಪ್ರಯತ್ನಗಳನ್ನು ಮಾಡಿ. ಮತ್ತು ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ನಾಜೂಕಾಗಿ ಮಾಡಬೇಕು ಹೇಳ್ತಾನೆ. ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರ ಮಾಡೋರು ಕೂಡ ಈ ವರ್ಷದಲ್ಲಿ ಸ್ವಲ್ಪ ನಾಜೂಕಾಗಿ ಮಾಡಬೇಕು. ಸ್ವಲ್ಪ ಎಲ್ಲ ವಿಷಯದಲ್ಲೂ ಸ್ವಲ್ಪ ಸಮಾಧಾನ, ಯಾಕಂದರೆ ನಿಮ್ಗೆ ಬಹಳ ಸಮಾಧಾನ ಇದೆ. ಆದರೂ ಕೂಡ ಕೆಲವೊಂದು ಆತುರದ ನಿರ್ಧಾರಗಳನ್ನು ಮಾಡಿ ಏನೇನೋ ಒಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗುತ್ತೆ. ಹಾಗಾಗಿ ಅಂಥ ಆತುರದ ನಿರ್ಧಾರಗಳು ಬೇಡ. ಎಷ್ಟೋ ಸಲ ನಿರ್ಧಾರ ಮಾಡ್ತೇವೆ, ಅದನ್ನು ನಾವು ಹೀಗೆ ಮಾಡಿದ್ರೆ ಹೇಗಾಗತ್ತೆ ಹೇಳುವಂಥ ಯೋಚನೆ ಮಾಡ್ಕೊಂಡು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಮತ್ತು ಮನೆ ಕಟ್ಟಿಸಿಲ್ಲ ಹೇಳುವಂಥದ್ದು ಬಹಳ ಜನ ಯೋಚನೆ ಮಾಡ್ತಾ ಇದ್ರಿ. ಭೂಮಿ ಇಲ್ಲ, ಒಂದು ಸಣ್ಣದಾರು ಸೈಟ್ ತೆಗೆದುಕೊಳ್ಬೇಕಿತ್ತು, ಮನೆ ಕಟ್ಟಿಸ್ಬೇಕು ಹೇಳುವಂಥದ್ದು. ಅಂಥವರಿಗೆ ಈ ವರ್ಷದಲ್ಲಿ ಹೆಚ್ಚಿನದಾದಂಥ ಅನುಕೂಲತೆಗಳು. ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣ ಮಾಡುವಂಥದ್ದು ಬಹಳ ಸಲ ಈ ವರ್ಷದಲ್ಲಿ ಪ್ರಯಾಣ ಮಾಡುವಂಥದ್ದಿದೆ. ನಿಮ್ಮ ಜೊತೆಗೆ ನಿಮ್ಮವರನ್ನೂ ಕೂಡ ಕರ್ಕೊಂಡು ಹೋಗುವಂಥ ಯೋಗ ಬಹಳ ಮುಖ್ಯವಾಗಿದೆ. ಹಾಗೆ ಸ್ವಂತ ಬಿಸ್ನೆಸ್ಸನ್ನು ಕೂಡ ಆರಂಭ ಮಾಡುವಂತಹ ಬಹಳ ಮುಖ್ಯವಾದಂತಹದ್ದಿದೆ. ನಿಮಗೆ ನೋಡಿ ವಿಶೇಷವಾಗಿ ಅದೃಷ್ಟ ಹೇಳುವಂಥದ್ದು ತೆಗೆಯುವಂತಹದ್ದು ಬಾಗಿಲು ಯಾವಾಗಪ್ಪ 5ನೇ ತಿಂಗಳ ಅನಂತರದಲ್ಲಿ ತೆಗೆಯುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನೀವು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ನಿರಂತರವಾದಂಥ ಸಾಧನೆ ನಿಮ್ಮ ಜೀವನದಲ್ಲಿ. ಯಾಕಂದರೆ ಈ ರಾಶಿಯವರು ಹೇಗೆ ಅಂತಂದರೆ ಪ್ರತಿ ಕ್ಷಣವೂ ಕೂಡ ನಿರಂತರವಾಗಿ ಮಾಡ್ತಾ ಇರ್ತೀರಿ. 1 ದಿವಸ ಆಯಿತು 2 ದಿವಸ ಆಯಿತು ಅಂಥೇಳಿ ಬಿಡುವಂಥದ್ದಿಲ್ಲ. ಹಾಗಾಗಿ ಆ ನಿರಂತರ ಸಾಧನೆ, ನಿರಂತರ ಅನುಕೂಲತೆಗಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬರ್ತಾ ಇರ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ನಿಮಗೆ ಸಾಕ್ಷಾತ್ಕಾರ ಅಂತ ಹೇಳಬಹುದು. ಸಾಕ್ಷಾತ್ಕಾರ ಅಂದರೆ ಏನು? ಸರಿಯಾದಂತಹ ರೀತಿಯಲ್ಲಿ ನಾವು ಯಾವುದೇ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹದ್ದು, ಕೆಲಸವನ್ನು ತಿಳ್ಕೊಂಡು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ಯಾವುದೊಂದು ಪುಸ್ತಕದಲ್ಲಿ ಯಾವುದೊಂದು ವಿಷಯ ಇರುತ್ತೆ, ಅದನ್ನು ಮಸ್ತಕದಲ್ಲಿ ಹಾಕಿಕೊಂಡು ಅದನ್ನು ಮೆಲುಕು ಹಾಕಿ ಅದನ್ನು ಹಾಗೇ ತೀರ್ಮಾನ ಮಾಡಿ ಮುಂದೆ ಅದನ್ನು ತಿಳ್ಕೊಳ್ಳುವಂತಹದ್ದು. ಹೇಗೆ ಅಂತಂದರೆ ಉದಾಹರಣೆಗೆ ಸಮುದ್ರದಲ್ಲಿ ಎಲ್ಲ ನಾವಿದ್ರೂ ಕೂಡ ಕುಡಿಯುವಂಥ ನೀರು ಬಾವಿ ಹೋಗಿ ಕುಡಿಬೇಕು. ಅದೇ ತರಹ ಏನೇ ಪುಸ್ತಕದಲ್ಲಿದ್ದರೂ ಕೂಡ ನಮ್ಮ ಮಸ್ತಕದಲ್ಲಿ ಬಂದು ಅದನ್ನು ತಿಳುವಳಿಕೆಯಿಂದ ಹೇಳಿದಾಗ ಮಾತ್ರ ಅನುಕೂಲ ಆಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಸಾಕ್ಷಾತ್ಕಾರ ಎಲ್ಲ ವಿಷಯದಲ್ಲೂ ಕೂಡ ಇದು ಬಹಳ ಮುಖ್ಯವಾದಂಥದ್ದು. ಏನೇ ಮಾಡಿ ಅದರ ಬಗ್ಗೆ ಡೀಪಾಗಿ ನೋಡಿದಾಗ ಮಾತ್ರ ಡೀಪಾಗಿ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಬಟ್ ಇಲ್ಲಿ ಓವರಾಲಾಗಿ ನಿಮಗೆ ಹಣಕಾಸಿಗೂ ಅನುಕೂಲ ಇದೆ. ಇನ್ನು ಬೇರೆ ರೀತಿಯಾದಂಥ ಎಲ್ಲ ರೀತಿಯಾದಂಥ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ದೇವರು ನೀಡಲಿಕ್ಕಿದ್ದಾನೆ. ಇನ್ನು ನೋಡೋಣ ನಕ್ಷತ್ರ ಪರಿಹಾರ ಏನು ಮಾಡಬೇಕು. ಒಂದನೇದಾಗಿ ವಿಶಾಖ ನಕ್ಷತ್ರ 4ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡ್ತಾ ಇರಿ. ವಿಷ್ಣು ದೇವರಿಗೆ ತುಳಸಿ ಅರ್ಚನೆ ಮಾಡೋದು, ತುಳಸಿ ಪ್ರಾರ್ಥನೆ ಮಾಡೋದು ಮಾಡ್ತಾ ಇರಿ. ಇನ್ನು ಅನುರಾಧ ನಕ್ಷತ್ರ, ನೀವು ಬಹಳ ಮುಖ್ಯವಾಗಿ ಏನು ಸಾಧ್ಯ ಆಗುತ್ತೋ ಅಷ್ಟು ಗೋ ಸೇವೆ, ಗೋ ಇದ್ದರೆ ಗೋವಿಗೆ ನಮಸ್ಕಾರ ಮಾಡಿ. ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ, ಗೋಪುಚ್ಛ ಗೋ ಬಾಲವನ್ನು ತಲೆ ಮೇಲೆ ಇಟ್ಕೊಂಡು ಗೋವಿಗೆ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಬಾಳೆಹಣ್ಣನ್ನು, ಹಸು ತಿನ್ನುವಂಥ ಏನೋ ಆಹಾರ ಪದಾರ್ಥಗಳನ್ನು ಕೊಡ್ತಾ ಬನ್ನಿ. ಏನೇನು ಯಾವಾಗ ಇಂಥ ದಿವಸ ಹೇಳುವಂಥದ್ದಿಲ್ಲ. 2024 ವರ್ಷವಿಡೀ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರಿ. ಗೋಸೇವೆ ಮಾಡಿ. ಜ್ಯೇಷ್ಠ ನಕ್ಷತ್ರ ಏನು ಸಾಧ್ಯ ಆಗುತ್ತೋ ಅಷ್ಟು ಜ್ಯೇಷ್ಠ ನಕ್ಷತ್ರದವರು ವೃದ್ಧರಿಗೆ, ಯಾರ ಅಶಕ್ತರಿದ್ದಾರೋ ಅಂಥವರಿಗೆ ನಿಮ್ಮ ಕೈಲಾದಂತಹ ಏನಾದರೂ ವಸ್ತುಗಳನ್ನು, ವಸ್ತ್ರಗಳನ್ನು ಅವರಿಗೆ ಏನು ಪ್ರೀತಿ ಆಗುತ್ತೋ ಅದನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡಿ. ಯಾಕಂದರೆ ಯಾವುದಾದ್ರೂ ಅನುಕೂಲವೇ. ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಉದ್ದೇಶ ಆಡುವಂಥದ್ದು ಬಹಳ ಉತ್ತಮವಾಗಿರಬೇಕು. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಯೋಚನೆ ಮಾಡ್ಕೊಂಡು ಕೊಡಬೇಡಿ. ನಾವು ಕೊಡೋದ್ರಿಂದ ಏನಾಗುತ್ತೆ ಹೇಳುವಂಥ ಯೋಚನೆ ಮಾಡಬೇಡಿ. ನೀವು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ದಾನೇನ ಆರಾತಿ ರಪಾನುದಂತ ಅಂಥೇಳಿ ವೇದಗಳೆಲ್ಲ ಹೇಳ್ತದೆ. ಏನಪ್ಪ ಅರ್ಥ ಅಂದರೆ ನಾವು ಏನೇ ದಾನ ಮಾಡಿದ್ರೂ ಕೂಡ ನಮ್ಮ ಜನ್ಮಾಂತರವಾದಂಥ ದೋಷಗಳೆಲ್ಲ ನಿವೃತ್ತಿಯಾಗ್ತದೆ, ಪಾಪಗಳೆಲ್ಲ ಕ್ಷೀಣವಾಗುತ್ತೆ ಹೇಳುವಂಥದ್ದು. ಹಾಗಾಗಿ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದವರು ವೃದ್ಧರ ಸೇವೆ, ವೃದ್ಧರಿಗೆ ದಾನ, ಅವರಿಗೇನು ಇಷ್ಟವಾಗುತ್ತೋ ಅದನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ನೀವು ಯಾವುದೋ ಲಕ್ಸರಿ ಆದಂಥದ್ದು ಕೊಡುವಂಥದ್ದು ಬೇಡ. ನಿಮ್ಮ ಕೈಯಲ್ಲಿ ಶಕ್ತಿಯುಕ್ತಿ ಮೀರಿ ಮಾಡ್ತಾ ಬನ್ನಿ. ಇಷ್ಟು ನೀವು ಮಾಡಿದರೆ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. 5 ಜಾಗ್ರತೆ ನೋಡಿ, ಲಾಸ್ಟಿಗೆ ಜಾಗ್ರತೆ ಹೇಳ್ತಾ ಇದ್ದೇನೆ. ಏನಪ್ಪ? ಒಂದನೇದಾಗಿ ಮಾತಿನಲ್ಲಿ ಸ್ವಲ್ಪ 2024ರಲ್ಲಿ ಜಾಗ್ರತೆ. ಎರಡನೇದಾಗಿ ಸ್ತ್ರೀಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮೂರನೇದಾಗಿ ನೀವು ಹೂಡಿಕೆ ಮಾಡಿ ಆದರೆ ಯಾರನ್ನೋ ನಂಬಿಕೊಂಡು ನಿಮಗೆ ಗೊತ್ತಿಲ್ಲ ಅಂತಾದರೆ ಏನನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ವ್ಯವಹಾರ ಆರಂಭದಿಂದ ಕೊನೆಯವರೆಗೂ ನೀವು ತಿಳ್ಕೊಂಡು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಏನಾಗುತ್ತೆ, ಹಸಿರು ಕಳ್ಕೊಳ್ಳುವಂತಹ ಪ್ರಯತ್ನ ಬಹಳ ಆಗಿಬಿಡುತ್ತೆ. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತಾರೆ, ಭೂಮಿಯೂ ಇಲ್ಲ ದುಡ್ಡು ಇಲ್ಲ ಅಂತ ಆಗಿಬಿಡುತ್ತೆ. ಹಾಗಾಗಬಾರ್ದು. ಹಾಗಾಗಿ ಬಹಳ ಮುಖ್ಯವಾಗಿ ಆಳ ಅಗಲಗಳನ್ನು ನೋಡಿಕೊಂಡು ಪ್ರಯತ್ನ ಮಾಡಿ. ಹಾಗೆ 4ನೇದಾಗಿ ಪ್ರಯಾಣ ಆಗುತ್ತೆ, ಆದರೆ ನೀರಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುತ್ತೆ. 5ನೇದಾಗಿ ನಿಮ್ಮ ಒಳಗಡೆ ಇರುವಂಥವರೇ ನಿಮಗೆ ಬಹಳ ಕಿರಿಕಿರಿ ಮಾಡ್ತಾರೆ. ನಿಮ್ಮ ಜೊತೆಗಿರುವಂಥವರೇ
ಹಡ್ಗಾಲ ಹಾಕಿಬಿಡ್ತಾರೆ. ಹಾಗಾಗಿ ಇದಿಷ್ಟು 5 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಓವರಾಲ್ ಆಗಿ ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಭಗವಂತ ಶುಭ ಫಲಗಳನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲೂ ಪ್ರಾರ್ಥನೆ ಮಾಡ್ತಾ, ಆಂಗ್ಲ ವರ್ಷ ಶುಭ ಮಾಡಲಿ, ಮಂಗಲ ಮಾಡಲಿ. ಅದರ ಜೊತೆಯಲ್ಲಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ. ಇನ್ನೊಂದು ನಮ್ಮದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.